ಅರಮನೆ ಮೈದಾನದಲ್ಲಿಂದು ಬಲಿಜ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ವೇದಿಕೆ ಹಂಚಿಕೊಂಡಿದ್ದು ವಿಶೇಷ ಆಗಿತ್ತು. ಆದರೆ ಇದೇ ವೇದಿಕೆ ಇಬ್ಬರು ನಾಯಕರ ರಾಜಕೀಯ ಹಗ್ಗಜಗ್ಗಾಟಕ್ಕೆ ವೇದಿಕೆ ಆಗಿತ್ತು. ನಾನು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿಯೇ ಬಲಿಜ ಸಮಾಜಕ್ಕೆ ಔದ್ಯೋಗಿಕ ಮೀಸಲಾತಿಯನ್ನು ನೀಡಿದ್ದೇನೆ ಅಂತ ಸಿಎಂ ರಾಜಕೀಯವಾಗಿ ವೇದಿಕೆಯನ್ನು ಬಳಸಿಕೊಂಡ್ರು. ನಂತರ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಬಲಿಜ ಸಮಾಜಕ್ಕೆ 2A ಸ್ಥಾನಮಾನ ನೀಡಿದ್ದೆ ನಾನು ಎನ್ನುವ ಮೂಲಕ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಟಾಂಗ್ ಕೊಟ್ಟರು. ಸಾಮಾಜಿಕ, ಶೈಕ್ಷಣಿಕ ಮತ್ತು ಉದ್ಯೋಗ, ರಾಜಕೀಯ ಇದರ ಬಗ್ಗೆ ಒಂದು ಸಂಪೂರ್ಣ ಸಮೀಕ್ಷೆ ಆಗಬೇಕು. ಅದ್ರ ಜೊತೆಗೆ ಜಾತಿ ಸಮೀಕ್ಷೆನೂ ಆಗಬೇಕು. ಜಾತಿ ಸಮೀಕ್ಷೆ ಮಾಡಿದ ತಕ್ಷಣನೇ ಜಾತಿ ವಿಭಜನೆ ಆಗ್ತದೆ ಅಂತಕ್ಕಂಥದ್ದು ಕೂಡ ಸರಿಯಾದ್ದಲ್ಲ. ಹಿಂದೆ ನಾವು 2A ನಲ್ಲಿದ್ದೋ, ಮಧ್ಯದಲ್ಲಿ ಅದನ್ನು ತೆಗೆದುಹಾಕಿದ್ರು. ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಾದ ಶಿಕ್ಷಣಕ್ಕೆ ಮಾತ್ರ ಸೀಮಿತಗೊಳಿಸಿದ್ರು. 2Aಗೆ ಉದ್ಯೋಗ ಕೊಡಲಿಕ್ಕೆ ಸೇರಿಸಲಿಲ್ಲ. ಅದನ್ನು ಸೇರಿಸಬೇಕು ಅಂತಕ್ಕಂಥದ್ದು ಸೂಕ್ತವಾದಂಥ ನಿರ್ಧಾರ ಮಾಡ್ತೇನೆ. ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಬೇಕು, ಬಲಿಜ ಜನಾಂಗದವ್ರಿಗೂ ಸಿಕ್ಕಬೇಕು, ಇದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ. ನಾನು ಇದು ಚುನಾವಣೆಯ ಭಾಷಣ ಅಲ್ಲ. ಒಬ್ಬ ಯಡಿಯೂರಪ್ಪ ಒಂದು ಮಾತನ್ನು ಹೇಳಿದ ಮೇಲೆ ಅದರಿಂದ ಹಿಂದೆ ಸರಿಯುವಂಥದ್ದು ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲ. 2A ಅನ್ವಯ ಆಗುವಂತೆ ನಾನು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಅದನ್ನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ಇನ್ನು 8-9 ತಿಂಗಳು ತಾವು ಕಾದು ಆಶೀರ್ವಾದ ಮಾಡಿದ್ರೆ 100ಕ್ಕೆ 100 PC ಮೋಹನ್ ಅವರ ಪರಿಶ್ರಮ ಏನಿದೆ, ಈ ಸಮಾಜವನ್ನು ಒಗ್ಗೂಡಿಸೋಕ್ಕೋಸ್ಕರ ಅವರೇನು ಅವಿರತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನು